ತಿರುವನಂತಪುರಂನಲ್ಲಿ ಭಾರತ ಮತ್ತು ಶ್ರೀಲಂಕಾ ಮಹಿಳೆಯರ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಭಾರತದ ಮಹಿಳೆಯರು ಶ್ರೀಲಂಕಾದ ಮಹಿಳೆಯರ ಎದುರು 30 ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನ ಕಂಡಿದ್ದಾರೆ. ಹಾಗಾದ್ರೆ ಭಾರತ ಮತ್ತು ಶ್ರೀಲಂಕಾ ಮಹಿಳೆಯರ ತಂಡಗಳ ನಡುವೆ ನಡೆದಂತಹ ಈ ರೋಚಕ ಪಂದ್ಯ ಹೇಗಿತ್ತು, ಹಾಗೆ ಈ ರೋಚಕ ಪಂದ್ಯದಲ್ಲಿ ಭಾರತದ ಮಹಿಳೆಯರು ನಿರ್ಮಿಸಿದಂತಹ 5 ದೊಡ್ಡ ದಾಖಲೆಗಳು ಯಾವುದು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಮುಂಬರುವ ನ್ಯೂಜಿಲೆಂಡ್ ಎದುರಿನ ಏಕದಿನ ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ತಿರುವನಂತಪುರಂನಲ್ಲಿ ಭಾರತ ಮತ್ತು ಶ್ರೀಲಂಕಾ ಮಹಿಳೆಯರ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಶ್ರೀಲಂಕಾದ ಮಹಿಳೆಯರು ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡರು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತಹ ಭಾರತದ ಮಹಿಳೆಯರ ತಂಡ ನಿಗದಿತ 20 ಓವರ್ನಲ್ಲಿ 2 ವಿಕೆಟ್ ಗಳನ್ನ ಕಳೆದುಕೊಂಡು 221 ರನ್ಗಳ ಒಂದು ಬೃಹತ್ ಮೊತ್ತವನ್ನ ಕಲೆ ಹಾಕಿದರು. 4ನೇ ಟಿ20 ಪಂದ್ಯದಲ್ಲಿ ಭಾರತದ ಮಹಿಳೆಯರ ತಂಡದ ಪರವಾಗಿ ಸ್ಮೃತಿ ಮಂದಾನ 48 ಎಸೆತದಲ್ಲಿ 80 ರನ್ ಅನ್ನು ಹೊಡೆದರು. ಇದರಲ್ಲಿ 11 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಶಫಾಲಿ ವರ್ಮಾ 46 ಎಸೆತದಲ್ಲಿ 79 ರನ್ ಅನ್ನು ಹೊಡೆದರು. ಇವರಿಬ್ಬರು ಮೊದಲ ವಿಕೆಟ್ಗೆ 167 ರನ್ಗಳ ಒಂದು ಭರ್ಜರಿ ಜೊತೆ ಆಟವನ್ನು ಆಡಿದರು. ಇನ್ನು ಕಡೆಯಲ್ಲಿ ಭಾರತದ ಮಹಿಳೆಯರ ತಂಡದ ಪರವಾಗಿ ರಿಚಾ ಘೋಷ್ 16 ಎಸೆತದಲ್ಲಿ ಅಜೇಯ 40 ರನ್ಗಳನ್ನು ಹೊಡೆದರೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ 10 ಎಸೆತದಲ್ಲಿ ಅಜೇಯ 16 ರನ್ ಅನ್ನು ಹೊಡೆದರು. ಇನ್ನು ಗೆಲುವಿಗಾಗಿ 222 ರನ್ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂತ ಶ್ರೀಲಂಕಾದ ಮಹಿಳೆಯರ ತಂಡವು ಕೂಡ ಈ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಆರಂಭವನ್ನು ಪಡೆಯಿತು. ಶ್ರೀಲಂಕಾದ ಮಹಿಳೆಯರ ತಂಡದ ಪರವಾಗಿ ಹಸಿನಿ ಪೆರೇರಾ ಮತ್ತು ನಾಯಕಿ ಚಮರೆ ಎಟ್ಟುಪಟ್ಟು ಒಂದು ಭರ್ಜರಿಯಾದಂತಹ ಆರಂಭವನ್ನು ಶ್ರೀಲಂಕಾ ತಂಡಕ್ಕೆ ನೀಡಿದರು. ಹಸಿನಿ ಪೆರೇರಾ 20 ಎಸೆತದಲ್ಲಿ 33 ರನ್ ಅನ್ನು ಹೊಡೆದರೆ ಚಮರೆ ಎಟ್ಟುಪಟ್ಟು 37 ಎಸೆತದಲ್ಲಿ 57 ರನ್ ಅನ್ನು ಹೊಡೆದರು. ಶ್ರೀಲಂಕಾದ ಮಹಿಳೆಯರ ತಂಡವು ಕೂಡ 4ನೇ ಟಿ20 ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿತು. ಹೀಗಾಗಿ ಶ್ರೀಲಂಕಾದ ಮಹಿಳೆಯರ ತಂಡ ಈ ಪಂದ್ಯದಲ್ಲಿ ಭಾರತದ ಮಹಿಳೆಯರ ಎದುರು 191 ರನ್ಗಳ ಒಂದು ಭರ್ಜರಿ ಮೊತ್ತವನ್ನ ಕಲೆ ಹಾಕಿತು. ಹೇಗಿದ್ದರೂ ಕೂಡ ಶ್ರೀಲಂಕಾದ ಮಹಿಳೆಯರು ಭಾರತದ ಮಹಿಳೆಯರ ಎದುರು 30 ರನ್ಗಳ ಅಂತರದ ಒಂದು ರೋಚಕ ಸೋಲನ್ನ ಕಂಡರು. ಇನ್ನು ಶ್ರೀಲಂಕಾದ ಮಹಿಳೆಯರ ಎದುರು ನಡೆದಂತಹ 4ನೇ ಟಿ20 ಪಂದ್ಯದಲ್ಲೂ ಕೂಡ ಭಾರತ ಗೆಲುವನ್ನ ಕಾಣುವುದರ ಮೂಲಕ 5 ಟಿ20 ಪಂದ್ಯಗಳ ಟಿ20 ಸರಣಿಯಲ್ಲಿ ಇದೀಗ ಸತತ 4ನೇ ಗೆಲುವನ್ನ ಭಾರತದ ಮಹಿಳೆಯರ ತಂಡ ಕಂಡ ಹಾಗೆ ಆಗಿದೆ. ಇನ್ನು ಭಾರತದ ಮಹಿಳೆಯರ ತಂಡ ಈ ಪಂದ್ಯದಲ್ಲಿ 5 ದೊಡ್ಡ ದಾಖಲೆಯನ್ನು ಕೂಡ ನಿರ್ಮಿಸಿತು. ಸ್ಮೃತಿ ಮಂದಾನ ಈ ಪಂದ್ಯದಲ್ಲಿ 80 ರನ್ಗಳನ್ನ ಹೊಡೆಯುವುದರ ಮೂಲಕ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕಿನಲ್ಲಿ 10,000 ರನ್ಗಳನ್ನ ಪೂರೈಸಿದ ಒಂದು ದೊಡ್ಡ ವಿಶ್ವ ದಾಖಲೆಯನ್ನ ಸ್ಮೃತಿ ಮಂದಾನ ನಿರ್ಮಿಸಿದರು. ಸ್ಮೃತಿ ಮಂದಾನ ಅತಿ ವೇಗವಾಗಿ ಅಂದರೆ 291 ಇನ್ನಿಂಗ್ಸ್ ಗಳಿಂದ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 10,000 ರನ್ಗಳನ್ನ ವೇಗವಾಗಿ ಪೂರೈಸಿದ ಆಟಗಾರ್ತಿ ಎಂಬ ಹೆರಿಮೆಗೆ ಸ್ಮೃತಿ ಮಂದಾನ ಪಾತ್ರರಾದರು. ಇನ್ನು ಸ್ಮೃತಿ ಮಂದಾನ ಈ ಪಂದ್ಯದಲ್ಲಿ 80 ರನ್ಗಳನ್ನ ಹೊಡೆಯುವುದರ ಮೂಲಕ ಶ್ರೀಲಂಕಾದ ಎದುರು ಭಾರತದ ಮಹಿಳೆಯರ ತಂಡದ ಪರವಾಗಿ ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ ಅನ್ನು ದಾಖಲಿಸಿದ ದಾಖಲೆಯನ್ನ ಸ್ಮೃತಿ ಮಂದಾನ ಮಾಡಿದರು. ಇನ್ನು ಸ್ಮೃತಿ ಮಂದಾನ ಈ ಪಂದ್ಯದಲ್ಲಿ 3 ಸಿಕ್ಸರ್ ಗಳನ್ನ ಹೊಡೆಯುವುದರ ಮೂಲಕ ಅಂತಾರಾಷ್ಟ್ರೀಯ ಟಿ20 ಕರಿಯರ್ ನಲ್ಲಿ ಭಾರತದ ಮಹಿಳೆಯರ ತಂಡದ ಪರವಾಗಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಸಿಡಿಸಿದ ಆಟಗಾರ್ತಿ ಎಂಬ ಹೆರಿಮೆಗೆ ಸ್ಮೃತಿ ಮಂದಾನ ಪಾತ್ರರಾದರು. ಸ್ಮೃತಿ ಮಂದಾನ ಇದುವರೆಗೆ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ನಲ್ಲಿ 80 ಸಿಕ್ಸರ್ ಗಳನ್ನ ಹೊಡೆದಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ಅವರ 78 ಸಿಕ್ಸರ್ ಗಳ ದಾಖಲೆಯನ್ನ ಈ ಪಂದ್ಯದಲ್ಲಿ ಸ್ಮೃತಿ ಮಂದಾನ ಮುರಿದರು. ಇನ್ನು ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಈ ಪಂದ್ಯದಲ್ಲಿ 162 ರನ್ಗಳ ಒಂದು ಭರ್ಜರಿ ಜೊತೆ ಆಟವನ್ನು ಆಡುವುದರ ಮೂಲಕ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ನಲ್ಲಿ ಭಾರತ ತಂಡದ ಪರವಾಗಿ ಅತಿ ದೊಡ್ಡ ಜೊತೆ ಆಟವನ್ನು ಆಡಿದಂತ ದಾಖಲೆಯನ್ನ ಕೂಡ ಇವರಿಬ್ಬರು ನಿರ್ಮಿಸಿದರು. ಇನ್ನು ಭಾರತ ತಂಡ ಶ್ರೀಲಂಕಾದ ಎದುರು ಈ ಪಂದ್ಯದಲ್ಲಿ 221 ರನ್ಗಳನ್ನ ಕಲೆ ಹಾಕುವುದರ ಮೂಲಕ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ನಲ್ಲಿ ತನ್ನ ಸರ್ವಾಧಿಕ ಸ್ಕೋರ್ ಅನ್ನ ಭಾರತ ತಂಡ ದಾಖಲಿಸಿದೆ.